ಏನಕ್ಕೆ ವಿಡಿಯೋ ಮಾಡ್ತೀರಾ? ಮಾಡೋಕ್ಕೆ ಕೆಲಸ ಇಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ ನಿಮ್ದೆಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ ನಿಮ್ದೆಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಕೊಲೆ ಆರೋಪದ ಮೇಲೆ ಜೈಲು ಪಾಲಾದರೂ ಇಡೀ ಸಮಾಜ ಮಾಡಿರೋ ತಪ್ಪಿಗೆ ಸ್ವಲ್ಪನಾದರೂ ತಗ್ಗಿ ಬಗ್ಗಿ ನಡೆಯೋದನ್ನು ಕಲೀರಪ್ಪ ಅಂತ ಶಪಿಸ್ತಾ ಇದ್ದರೂ ಕೂಡ ಪವಿತ್ರ ಗೌಡ ಮತ್ತು ಅವ್ರ ಫ್ಯಾಮಿಲಿಗೆ ಆಗಿರೋ ಅನ್ಯಾಯದ ಕುರಿತು ಸ್ವಲ್ಪನೂ ಕಿಂಚಿತ್ತು ಅನುಕಂಪವೇ ಇಲ್ವೇನಪ್ಪ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇರೋದು. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಇವತ್ತು ಇದೇ ಪವಿತ್ರ ಗೌಡ ಅವರ ತಮ್ಮ ಗಾಂಚಲಿಯನ್ನು ವ್ಯಕ್ತಪಡಿಸಿದ್ದು ಮಾಧ್ಯಮಗಳ ಮುಂದೆ. ಕೆಲವು ದಿನಗಳ ಹಿಂದೆ ಇದೇ ಪವಿತ್ರ ಗೌಡ ಕ್ಯಾಮ್ರಾ ಕಂಡು ಮೂತಿ ಸೊಟ್ಟ ಮಾಡಿ ಗಾಂಚಲಿಯನ್ನು ತೋರಿದ್ದು ಎಲ್ಲರೂ ಕೂಡ ನೋಡಿದ್ದೀರಾ. ಇದೀಗ ಆಕೆಯ ಸಹೋದರ ಮಾಧ್ಯಮಗಳ ಕ್ಯಾಮ್ರಾ ಮುಂದೆ ಆ ರೀತಿಯಾಗಿ ವರ್ತಿಸಿದ್ದು ಈಗ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದಕ್ಕೆ ಒಂದು ಗಾದೆ ಮಾತಿದೆ, ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ. ಅದೇ ರೀತಿಯಾಗಿ ಈತ ದರ್ಪವನ್ನು ತೋರಿರೋದು. ಕಾನೂನಿನ ಮುಂದೆ ಮೂಗು ಮುರಿದ್ರೂ ಅಷ್ಟೇ, ಗಾಂಚಲಿ ತೋರಿದ್ರೂ ಅಷ್ಟೇ, ಮಾಡಿದ ತಪ್ಪಿಗೆ ಎಲ್ಲರೂ ಶಿಕ್ಷೆಯನ್ನಂತರೂ ಅನುಭವಿಸಲೇಬೇಕು. ಆದರೆ ಇಡೀ ರಾಜ್ಯ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿರೋ ಪೈಶಾಚಿಕ ಕೃತ್ಯದ ಬಗ್ಗೆ ಇಡೀ ಶಾಪ ಹಾಕ್ತಿದ್ದಾರೆ. ಇತ್ತ ಪವಿತ್ರ ಗೌಡ ಅವರ ಸಹೋದರ ಪರಪ್ಪನ ಅಗ್ರಹಾರದ ಮುಂದೆ ದರ್ಪದ ಮಾತುಗಳನ್ನು ಆಡಿರೋದು, ಇದೆಲ್ಲವೂ ಕೂಡ ಈಗ ಸಾಮಾಜಿಕ ವಲಯದಲ್ಲಿ ಟೀಕೆಗೆ ಗುರಿಯಾಗಿರೋದು. ಜೊತೆಗೆ ಆಕೆ ಮಾಡಿರೋದು ಅನಾಚಾರದ ಕೆಲಸ. ಆದರೆ ಈ ಸೊಕ್ಕಿಗೇನು ಕಮ್ಮಿ ಇಲ್ಲ, ಇನ್ನು ಯಾವಾಗ ಬುದ್ಧಿ ಬರುತ್ತೋ ಇವರಿಗೆಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು. ನಿಮಗೆಲ್ಲ ಗೊತ್ತಿದೆ. ಹಾಗಾದರೆ ಏನಾಯಿತು, ಯಾಕೆ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು, ಜೊತೆಗೆ ಆತನ ತಮ್ಮ ಸಿಟ್ಟಿಗೆದ್ದಿದ್ದು ಯಾಕೆ ಅನ್ನೋದರ ಕುರಿತಾದ ಒಂದಿಷ್ಟು ಕಂಪ್ಲೀಟ್ ಮಾಹಿತಿ, ಜೊತೆಗೆ ದರ್ಶನ್ ಎಷ್ಟೆಲ್ಲ ಮೆಗಾ ಪ್ಲಾನನ್ನು ಮಾಡಿದ್ರು, ಎಷ್ಟೆಲ್ಲ ಸ್ಕೆಚ್ಚನ್ನು ಹಾಕಿದ್ರು ಅನ್ನೋದು ಒಂದಿಷ್ಟು ಕುರಿತಾದ ವಿಷಯಗಳನ್ನು ನಿಮಗೆ ಹೇಳಲೇಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಇವತ್ತು ಪವಿತ್ರ ಗೌಡಳನ್ನು ಭೇಟಿ ಮಾಡಲಿಕ್ಕೆ ಪೋಷಕರು, ತಂದೆ ತಾಯಿ, ತಮ್ಮ ಮತ್ತು ಚಿಕ್ಕಮ್ಮ ಇದೇ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದರು. ಮಗಳು ಜೈಲಿನಲ್ಲಿದ್ದಾಳೆ, ಅವಳ ಮೇಲೆ ಯಾವುದೇ ಕೂಡ ಬೇಸರ ಇಲ್ಲ, ನಮಗೆ ಬೇಸರ ಇಲ್ಲ ಅಂತ ಹೇಳಿ ಜೊತೆಗೆ ಮಾಧ್ಯಮಗಳ ಮುಂದೆ ಮಾತನಾಡಲಿಕ್ಕೂ ಕೂಡ ತಾಯಿ ಹಿಂದೇಟು ಹಾಕಿದರು. ಸ್ವಲ್ಪ ಧೈರ್ಯವನ್ನು ತುಂಬಿ ಬಂದ್ರಂತೆ, ಚಿಂತೆ ಮಾಡಬೇಡ, ನಾವು ನೋಡ್ಕೊಳ್ತೇವೆ ನಿನ್ನನ್ನು ಅಂತ ತಾಯಿ ಮತ್ತು ಇನ್ನೊಬ್ಬ ತಮ್ಮ ಎಲ್ಲರೂ ಕೂಡ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದರು. ನಿಶ್ಚಿಂತೆಯಿಂದ ಇರು ಅಂತ ಹೇಳಿ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸಿ ಧೈರ್ಯವನ್ನು ತುಂಬಿ ವಾಪಸ್ಸಾದರು. ವಾಪಸ್ ಬರಬೇಕಾದ್ರೆ ಆಕೆಯ ತಮ್ಮ ಮಾತನಾಡಿದ್ದಿದೆಯಲ್ಲ, ಅದು ಈಗ ಬಹಳಷ್ಟು ಆಕ್ರೋಶಕ್ಕೆ ಗುರಿಯಾಗಿರೋದು. ಅಲ್ಲಿ ವಿಡಿಯೋವನ್ನು ಮಾಡ್ತಾಯಿದ್ರು ಮಾಧ್ಯಮದವರು ಕ್ಯಾಮ್ರಾಗಳನ್ನು ಇಟ್ಕೊಂಡು. ನಿಮಗೇನು ಮಾಡೋ ಕೆಲಸ ಇಲ್ವಾ, ಯಾಕೆ ಹಿಂಗೆ ವಿಡಿಯೋ ಮಾಡ್ತೀರಾ ಅಂತೇಳಿ ಗರಂ ಆಗಿಬಿಟ್ಟ. ನಿಮಗೆ ಬೇರೆ ಮಾಡಲಿಕ್ಕೇನು ಕೆಲಸನೇ ಇಲ್ವೋ ಅನ್ನೋ ಕಾಣುತ್ತೆ ಅನ್ನೋ ರೀತಿಯಾಗಿ ಈ ಕಡೆಯಿಂದ ಹೋಗ್ತಾನೂ ಕೂಡ ಮಾಧ್ಯಮಗಳಿಗೆ ಬೊಟ್ಟು ಮಾಡಿ ಕೈ ತೋರಿಸಿ ವ್ಯಂಗ್ಯದ ಮಾತುಗಳನ್ನು ಆಡಿದ್ದು, ಮತ್ತು ಆ ಕಡೆಯಿಂದ ಬರ್ತಾನೂ ಕೂಡ ಅದೇ ರೀತಿಯಾಗಿ ಮಾತನಾಡಿದ್ದು. ಇದೇ ಈಗ ಜನರಲ್ಲಿ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಅಂದರೆ, ಇನ್ನೂ ಕೂಡ ಪಶ್ಚಾತ್ತಾಪವಿಲ್ಲ ಅಂದರೆ ಇಷ್ಟೆಲ್ಲ ವರದಿಗಳಾಗ್ತಾ ಇದೆ. ಜೊತೆಗೆ ರಿಮ್ಯಾಂಡ್ ಕಾಪಿಲಿ ಅವರೆಲ್ಲ ಮಾಡಿರೋ ತಪ್ಪುಗಳಿದೆ. ಒಬ್ಬ ಅಮಾಯಕ ಚಿತ್ರದುರ್ಗದ ವ್ಯಕ್ತಿಯನ್ನು ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಆದರೂ ಕೂಡ ತನ್ನ ಅಕ್ಕ ಏನೂ ಮಾಡಿಲ್ಲವೆಂಬಂತೆ ಆತನ ತಮ್ಮ ವರ್ತಿಸಿದ್ದಿದೆಯಲ್ಲ, ಅದು ಮಾಧ್ಯಮಗಳೇ ತಪ್ಪು ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಾಗಿ. ಜೊತೆಗೆ ಈಗಾಗಲೇ ಊಟ ನಿದ್ರೆ ಮಾಡದೆ ಪೂರ್ತಿ ಚಡಪಡಿಸ್ತಾ ಇದ್ದಾರೆ ಪವಿತ್ರ ಗೌಡ ಅವರು. ಡಿ ಬ್ಯಾರಕ್ ಕೊಠಡಿಯಲ್ಲಿದ್ದಾರೆ. ಉಳಿದ ಆರೋಪಿಗಳು ಕೂಡ ಕ್ವಾರಂಟೈನ್ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದ್ದಾರೆ. ಐಫೈ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿದ್ರು. ಈಗ ಒಂದೇ ಸರಿಗೆ ಜೈಲು ಹಕ್ಕಿ ಆದಾಗ ಅದನ್ನು ಅನುಭವಿಸ್ಬೇಕಾದ ರೀತಿ ಇದೆಯಲ್ಲ, ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ವಲ್ಪ ವಾಕಿಂಗ್ ಮಾಡಿದ್ರಂತೆ, ಕಾಫಿ ಕುಡಿದ್ರಂತೆ, ತುಂಬ ನೋವಿನಿಂದ ತುಂಬ ವ್ಯಥೆಯಿಂದ ದಿನಗಳನ್ನು ನಿನ್ನೆ ರಾತ್ರಿ ಕಳೆದಿರೋದು. ತಡರಾತ್ರಿ 11 ಗಂಟೆಯ ನಂತರ ಇದೇ ಪವಿತ್ರ ಗೌಡ ಅವರು ನಿದ್ದೆಗೆ ಜಾರಿರೋದು. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಬಟ್ ಆತನ ತಮ್ಮ ಮಾಡಿರೋದೇ ಈಗ ಸದ್ಯ ಟ್ರೋಲ್ ಆಗ್ತಾ ಇರೋದು. ಒಂದು ಕಡೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳಲೇಬೇಕು. ದರ್ಶನ್ರವರು ಈ ಪ್ರಕರಣದಲ್ಲಿ ಯಾಕೆ ಸಿಕ್ಕಿ ಹಾಕ್ಕೊಳ್ಳಿಕ್ಕೆ ಹೆಚ್ಚಿನ ಸಾಕ್ಷಿಗಳಿದ್ದಾವೆ ಅನ್ನೋದಕ್ಕೆ ರಿಮ್ಯಾಂಡ್ ಕಾಪಿಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದರ್ಶನ್ರವರು ಲಕ್ಷ ಹಣವನ್ನು ಒಬ್ಬ ವ್ಯಕ್ತಿಯಿಂದ ಪಡೆದು ಬರೋಬ್ಬರಿ 70 ಲಕ್ಷ ಹಣವನ್ನು ಈ ಕೇಸನ್ನು ಮುಗಿಸ್ಲಿಕ್ಕೆ, ನನ್ನ ಹೆಸರು ಎಲ್ಲೂ ಕೂಡ ಬರಬಾರ್ದು, ಸಾಕ್ಷ್ಯನಾಶ ಮಾಡಬೇಕು ಅಂತಲೇ ಒಬ್ಬ ವ್ಯಕ್ತಿಯಿಂದ 40 ಲಕ್ಷ ಹಣವನ್ನು ಪಡೆದಿದ್ದರಂತೆ. ಸದ್ಯ 40 ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ. ಹಾಗಾದರೆ ಆ ಕ್ಯಾಶನ್ನು, ನಗದು ಹಣವನ್ನು ಪಡೆದಂಥ ವ್ಯಕ್ತಿ ಯಾರು, ಯಾರಿಂದ ಪಡೆಯಲಾಯಿತು ಅನ್ನೋದೀಗ ತುಂಬ ಇಂಪಾರ್ಟೆಂಟ್. ಮೋಹನ್ ರಾಜ್ ಎಂಬಾತನಿಂದ ದರ್ಶನ್ ಹಣ ಪಡೆದಿದ್ದು. ಆತ ದರ್ಶನ್ಗೆ ಸ್ನೇಹಿತ ಕೂಡ. ಆತ ಈಗ ಸದ್ಯ ಪರಾರಿಯಾಗಿದ್ದಾನೆ. ಎಲ್ಲಿದ್ದಾನೆ, ಏನು ಮಾಡಬೇಕು, ಆತನ ಹುಡುಕಾಟಕ್ಕೆ ಪೊಲೀಸರು ಮುಂದಾಗಿರೋದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಕೇಸ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರತಿ ಹಂತದಲ್ಲೂ ಕೂಡ ತುಂಬ ಎಚ್ಚರಿಕೆಯನ್ನು ವಹಿಸಿದ್ರಂತೆ ದರ್ಶನ್ರವರು. ಯಾಕೆ ಅಂದರೆ ಎಲ್ಲೂ ಕೂಡ
ನನ್ನ ಹೆಸರು ಬರಬಾರ್ದು ಅಂತ 70 ಲಕ್ಷ, ಬರೋಬ್ಬರಿ 70 ಲಕ್ಷಕ್ಕೂ ಹೆಚ್ಚು ಹಣವನ್ನು ದರ್ಶನ್ ರೆಡಿ ಮಾಡಿ ಇಟ್ಕೊಂಡಿದ್ರಂತೆ. ಶವ ಬಿಸಾಡೋದು, ಸಾಕ್ಷ್ಯ ನಾಶ ಮಾಡೋದು, ಯಾರು ದರ್ಶನ್ ವಿರುದ್ಧ ಸಾಕ್ಷಿಗಳನ್ನು ಹೇಳದಂತೆ ಈ ಪ್ಲ್ಯಾನನ್ನು ನಡೆಸಲಾಗಿತ್ತು. ಜೊತೆಗೆ ವಿನಯ್ ಪ್ರದೂಷ್ ಮೂಲಕ ಕೇಸ್ ತನ್ನವರೆಗೂ ಹತ್ತಿರಕ್ಕೂ ಬರದಂತೆ ಇದನ್ನು ಮುಚ್ಚು ಹಾಕಲಿಕ್ಕೆ ಒಂದು ದೊಡ್ಡ ಸಂಚನ್ನೇ ಮಾಡಿಕೊಂಡಿದ್ರಂತೆ. ಮುಂದಿನ ದಿನಗಳಲ್ಲೂ ಕೂಡ ಇಲ್ಲಿ ಯಾರ ಹೆಸರು ಬರಬಾರ್ದು, ನಾನಂತೂ ಇದರ ಹತ್ತಿರವೂ ಸುಳಿಬಾರ್ದು ಅಂತ ಆ ವಿಷಯವಾಗಿ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು. ಆದರೆ ಎಲ್ಲೂ ಕಾಣದಂತೆ ರೇಣುಕಾಸ್ವಾಮಿಯ ಶವವನ್ನು ಬಿಸಾಡಬೇಕು ಅಂತ ಮಾತುಕತೆಯಾಗಿದ್ದು ದರ್ಶನ್ ರವರ ಜೊತೆ ಮಾತುಕತೆಯಾಗಿತ್ತಂತೆ. ಆದರೆ ಶವ ಬಿಸಾಡೋದ್ರಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಈ ಆರೋಪಿಗಳಿಗೆ ಆಗಿದೆ. ಯಾಕೆಂದರೆ ಸೋಮನಹಳ್ಳಿ ಬ್ರಿಡ್ಜ್ ಬಳಿ 3 ರೌಂಡ್ ಗಾಡಿ ಸುತ್ತಾಕಿರೋದು ಇವರು. ಮೊದಲು ಅಲ್ಲಿ ಹಾಕೋಣ ಇಲ್ಲಿ ಹಾಕೋಣ ಅಂತೇಳಿ ಅಲ್ಲೇ ರೌಂಡ್ ಹೊಡೆದಿದ್ದಾರೆ. ಹಾಗಾಗಿ ಎಲ್ಲ CCTV ಫೂಟೇಜ್ಗಳು ಸಿಕ್ಕಿದೆ. ಕೊನೆಗೆ ತಲೆ ಕೆಟ್ಟು ಆ ಮೋರಿ ಹತ್ರ ಎಸೆದು ಎಸ್ಕೇಪ್ ಆಗಿರೋದು. ಈ ಎಡವಟ್ಟಿನಿಂದಾಗಿಯೇ ಈಗ ಆರೋಪಿಗಳು ಪತ್ತೆ ಆಗಿರೋದು. ತಾವೇ ಕೊಲೆ ಮಾಡಿದ್ದಾಗಿ ಒಪ್ಕೊಂಡ್ಬಿಟ್ರು ಗಿರಿನಗರದ 3. ಆದರೆ ಹಣದ ವಿಚಾರವಾಗಿ ಕೊಲೆ ಮಾಡಿರೋದಾಗ ಆರಂಭದಲ್ಲಿ ಒಪ್ಕೊಂಡ್ರೂ ಕೂಡ ಯಾವಾಗ ಪೊಲೀಸ್ನವರ ಬೆಲ್ಟ್ ಲೂಸ್ ಆಯಿತೋ, ಬೆಲ್ಟ್ ಹೊರಗೆ ಬಂತೋ, ಲಾಠಿ ರುಚಿ ಮುಟ್ಟಿಸ್ಲಾಯಿತೋ, ಆಗ ಎಲ್ಲರೂ ಕೂಡ ಒಪ್ಕೊಂಡಿರೋದು. ಇದೊಂದು ಕಡೆ ಆದರೆ ಮೋಹನ್ ರಾಜ್ ಅನ್ನೋ ಹೆಸರು ಕೇಳಿ ಬರ್ತಾ ಇದ್ದರೆ, ಇನ್ನೊಂದು ಕಡೆ ಇದೇ ಪಟ್ಟಣಗೆರೆಯ ಶೆಡ್ನಲ್ಲಿ ನಡೆದಿದ್ದಂಥ ರೇಣುಕಾಸ್ವಾಮಿಯ ಮರ್ಡರ್ ಅನ್ನೋದು ನಿಮಗೆಲ್ಲವೂ ಕೂಡ ಗೊತ್ತಿದೆ. ಆದರೆ ಅಲ್ಲಿನ ಸಾಕ್ಷಿಗಳನ್ನು ಮುಚ್ಚಿ ಹಾಕಲಿಕ್ಕೆ ಆ ಶೆಡ್ನ ಸಿಬ್ಬಂದಿಗೂ ಕೂಡ ಹಣದ ಆಮಿಷವನ್ನು ಒಡ್ಲಾಗ್ತಾ ಇದೆಯಂತೆ. ಈ ಕುರಿತಾಗಿ ಎಲ್ಲರನ್ನ ಸಂಪರ್ಕ ಮಾಡಿ ಬೇರೆ ಬೇರೆ ವ್ಯಕ್ತಿಗಳ ಮೂಲದಿಂದ ಆ ಶೆಡ್ ಸೆಕ್ಯೂರಿಟಿಗೂ ಕೂಡ ಬಹಳಷ್ಟು ಹಣವನ್ನು ಕೊಟ್ಟು ಇಲ್ಲಿ ಯಾರು ಕೂಡ ದರ್ಶನ್ ರವರ ಹೆಸರು ಬರದಂತೆ ಒಂದು ದೊಡ್ಡ ಪ್ಲ್ಯಾನ್ ಮಾಡಿ ಮುಚ್ಚಾಕ್ಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರಂತೆ. ಇದರ ಜೊತೆಗೆ ರಾಜಕೀಯ ಹಂತದಲ್ಲೂ ಈ ಕೇಸ್ನಿಂದ ತಪ್ಪಿಸಿಕೊಳ್ಳೋಕ್ಕೆ ದರ್ಶನ್ ದೊಡ್ಡ ಮೆಗಾ ಪ್ಲ್ಯಾನ್ ಮಾಡಿದ್ದಾರಂತೆ. ಗಣ್ಯ ವ್ಯಕ್ತಿಗಳ ಸಂಪರ್ಕ ಮಾಡಿ ಕೂಡ ಮನವಿ ಮಾಡಿಕೊಂಡಿದ್ದರಂತೆ. ಇದೆಲ್ಲ ರಾತ್ರೋರಾತ್ರಿ ನಡೆದಿರೋದು. ಕೇಸ್ನಲ್ಲಿ ಯಾರೂ ಅರೆಸ್ಟ್ ಆಗಬಾರ್ದು ಅಂತ ಒತ್ತಡ ಹಾಕಲಿಕ್ಕೂ ಕೂಡ ದರ್ಶನ್ ಫೋನ್ ಮಾಡಿ ಮಾತನಾಡಿದ್ದಾರಂತೆ. ಇದೆಲ್ಲ ಕಾಲ್ ಲಿಸ್ಟ್ಗಳಿಗಾಗಲೇ ತನಿಖಾ ತಂಡದ ಹತ್ರ ಇದೆ. ಅವರೆಲ್ಲರೂ ಇವೆಲ್ಲವನ್ನೂ ಕೂಡ ಆಧರಿಸಿಯೇ 2 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ದು. ಹಾಗಾಗಿ ದರ್ಶನ್ ಬಚಾವಾಗೋ ಸಾಧ್ಯತೆಯೇ ಇಲ್ಲ. ಆರಂಭದಿಂದ ಈ ಕೇಸ್ ಇಲ್ಲಿವರೆಗೂ ಸಾಗಿ ಬಂದಂಥ ನೀವು ಎಲ್ಲದನ್ನು ಕೂಡ ಪ್ರತಿನಿತ್ಯವೂ ನೋಡ್ತಾ ಇದ್ದೀರಾ. ಏನೆಲ್ಲ ಪ್ಲಾನ್ ಮಾಡಿದ್ರು. ದರ್ಶನ್ ಅವರು ಬಟ್ಟೆ ತೆಗೆದುಕೊಂಡು ಹೆಂಡತಿ ಮನೇಲಿ ಇಟ್ಟಿದ್ದು, ಶೂ ತೆಗೆದುಕೊಂಡೋಗಿಟ್ಟಿದ್ದು, ಸ್ನಾನ ಮಾಡಿ ಎಲ್ಲ ಕ್ಲಿಯರ್ ಆಗುವಂತೆ ವರ್ತಿಸಿದ್ದು, ಅದಾದ ನಂತರ ಮೈಸೂರಿಗೆ ಹೋಗಿದ್ದು, ಮೈಸೂರಿಗೆ ರಾತ್ರೋರಾತ್ರಿ 3 ಆರೋಪಿಗಳು ಎದುರಿದಾಗ ವಾಪಸ್ ಕರೆಸ್ಕೊಂಡು ಮತ್ತೊಂದು 5 ಲಕ್ಷ ಅಡ್ವಾನ್ಸನ್ನು ಕೊಟ್ಟು ವಾಪಸ್ ಕಳಿಸಿದ್ದು, ಎಲ್ಲವೂ ಪ್ರತಿ ಹಂತದಲ್ಲೂ ಕೂಡ ಅವರು ಎಷ್ಟೇ ಟೆಕ್ನಿಕಲ್ ಆಗಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು, ಎಷ್ಟೇ ಸ್ಟ್ರಾಂಗ್ ಎವಿಡೆನ್ಸಿಂದ ನುಣುಚಿಕೊಳ್ಳಿಕ್ಕೆ ಟ್ರೈ ಮಾಡಿದ್ರು ಕೂಡ ಮತ್ತೆ ಸೀದಾ ಡೈರೆಕ್ಟಾಗಿ ಬಂದು ಪೊಲೀಸರ ಬಲೆಗೆ ಬಂದು ಸಿಗಾಕ್ಕೊಂಡಿದ್ದಿದೆಯಲ್ಲ ಈ ಜರ್ನಿ, ಅದೆಲ್ಲವೂ ಕೂಡ ತುಂಬ ರೋಚಕ. ಹಾಗಾಗಿ ಸದ್ಯ ದರ್ಶನ್ ರವ್ರಿಗೆ ನಾಳೆಗೆ ಎಲ್ಲ ಕಸ್ಟಡಿ ಅಂತ್ಯವಾಗುತ್ತೆ. ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ನಿಲ್ಲಿಸಲಾಗುತ್ತೆ, ಮತ್ತು ವಿಚಾರಣೆ ಆಗುತ್ತೆ. ಅಲ್ಲಿಗೆ ನಾಳೆಗೆ ಪೊಲೀಸ್ ಕಸ್ಟಡಿ ಮುಕ್ತಾಯವಾಗೋದ್ರಿಂದ ಬೇಲಂತೂ ಸದ್ಯದ ಪರಿಸ್ಥಿತಿಯಲ್ಲಿ ಸಿಗೋಕ್ಕೆ ಚಾನ್ಸೇ ಇಲ್ಲ. ಸೀದಾ ಮತ್ತೆ ದರ್ಶನ್ ರವರು ಕೂಡ ಪರಪ್ಪನ ಅಗ್ರಹಾರಕ್ಕೆ, ಇದೇ ಪವಿತ್ರ ಇರ್ತಕ್ಕಂಥ ಅದೇ ಪರಪ್ಪನ ಜೈಲಿಗೆ ಇವರು ಕೂಡ ಹೋಗ್ತಕ್ಕಂಥದ್ದು. ನೋಡೋಣ ಏನೆಲ್ಲ ಬೆಳವಣಿಗೆಗಳು, ಏನೆಲ್ಲ ಚೇಂಜಸ್ ಆಗ್ಬೋದು, ಏನೆಲ್ಲ ಕ್ಷಣದ ತಿರುವುಗಳು ಕಾಣಿಸ್ಕೊಳ್ಬೋದು, ಯಾರ ಒತ್ತಡಗಳು ಬೀಳ್ಬೋದು. ಇವೆಲ್ಲರ ನಡುವೆ ಇವತ್ತಿನ ಹೈಲೈಟ್ಸ್ ಅಂದರೆ ಇದೇ ಪವಿತ್ರ ಗೌಡಳ ತಮ್ಮ ಈ ರೀತಿಯಾಗಿ ವರ್ತಿಸಿದ್ದು. ನೋಡೋಣ ಏನಾಗುತ್ತೆ ಅಂತ. ಮತ್ತೊಮ್ಮೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.